ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮಿಥುನ ರಾಶಿಯವರೇ, ದಯವಿಟ್ಟು ಈ ಮಾತುಗಳನ್ನು ಸಂಪೂರ್ಣವಾಗಿ ಗಮನದಿಂದ ಶಾಂತ ಮನಸ್ಸಿನಿಂದ ಕೇಳಿ. ಜೂನ್ 18 ಭಾನುವಾರ ಮತ್ತು ಅದೇ ದಿನ ಅಮಾವಾಸ್ಯೆ ಇರೋದ್ರಿಂದ ಈ ದಿನವನ್ನು ನೀವು ಯಾವ ಕಾರಣಕ್ಕೂ ಸಾಮಾನ್ಯ ದಿನ ಅಂತ ಪರಿಗಣಿಸಬಾರ್ದು. ಇದು ಮಿಥುನ ರಾಶಿಯವರ ಜೀವನದಲ್ಲಿ ಮಾತು, ನಿರ್ಧಾರ ಮತ್ತು ಮನಸ್ಸಿನ ಸ್ಥಿರತೆಗೆ ದೊಡ್ಡ ಪರೀಕ್ಷೆ ಎದುರಾಗುವ ದಿನ ಆಗಿರುತ್ತೆ. ನೀವು ಸಹಜವಾಗಿ ಚುರುಕಾಗಿರ್ತೀರಾ, ಮಾತನಾಡುವಲ್ಲಿ ಚತುರರಾಗಿರ್ತೀರಾ, ಎಲ್ಲ ವಿಷಯಗಳಲ್ಲಿ ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡುವವರು ಆಗಿರ್ತೀರ. ಆದರೆ ಈ ದಿನ ಅದೇ ಮಾತಿನ ಚುರುಕು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಅಮಾವಾಸ್ಯೆ ದಿನ ಚಂದ್ರನ ಶಕ್ತಿ ಕುಗ್ಗಿರೋದ್ರಿಂದ ಮನಸ್ಸು ಅಸ್ಥಿರವಾಗಿರುತ್ತೆ. ಅದರ ಜೊತೆಗೆ ಬುಧ ಮತ್ತು ರಾಹುಗಳ ಪ್ರಭಾವ ಸೇರಿದಾಗ ತಪ್ಪು ಮಾತು, ತಪ್ಪು ಭರವಸೆ ಮತ್ತು ಅರ್ಧ ಸತ್ಯದಿಂದ ದೊಡ್ಡ ಸಮಸ್ಯೆಗಳು ಹುಟ್ಟುವ ಸಾಧ್ಯತೆ ಇದೆ. ಸೂಚನೆಗಳು ಕೂಡ ಕಾಣಿಸ್ತಾ ಇವೆ. ಈ ದಿನ ನೀವು ಮಾತನಾಡಿದ ನಿಮ್ಮ ಮಾತನ್ನೇ ತಿರುಸಿ ಹೇಳುವ ಒಂದು ಸಾಧ್ಯತೆ ಇದೆ. ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅರ್ಥ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಇತರರು ನಿಮ್ಮ ವಿರುದ್ಧ ನಿಲ್ಲುವ ಸಾಧ್ಯತೆ ಇರೋದ್ರಿಂದ ಜೂನ್ 18 ಮಿಥುನ ರಾಶಿಯವರು ಅನಗತ್ಯ ಮಾತು, ವಿವಾದ ಮತ್ತು ಚರ್ಚೆಗಳಿಂದ ದೂರ ಉಳಿಬೇಕು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದ ಒಳಗೆ ಜಾಸ್ತಿ ವಿವರ ಹೇಳೋದು, ಗುಟ್ಟಿನ ಮಾತು ಹಂಚಿಕೊಳ್ಳೋದು ಈ ದಿನ ಸಂಪೂರ್ಣವಾಗಿ ತಪ್ಪಿಸಿ. ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಎಚ್ಚರಿಕೆ ಅಗತ್ಯ. ಆನ್ಲೈನ್ ವ್ಯವಹಾರಗಳು, ಸಾಲ ಕೊಡೋದು, ಹೊಸ ಹೂಡಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕೋದು ಮುಂದಿನ ದಿನಗಳಲ್ಲಿ ತೊಂದರೆಗೆ ಕಾರಣ ಆಗಬಹುದು. ಕೆಲವರಿಗೆ ಈ ದಿನ ಮೋಸವಾಗುವ ಸೂಚನೆ ಕೂಡ ಇದೆ. ಆದ್ದರಿಂದ ಅಪರಿಚಿತ ಕರೆಗಳು, ಲಿಂಕ್ಗಳು ಮತ್ತು ಆಕರ್ಷಕ ಆಫರ್ಗಳಿಂದ ದೂರ ಇರಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ತಪ್ಪು ಆರೋಪ ಬರುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಮಾತನ್ನು ತಿರುಗಿಸಿ ಬಳಸುವ ಸಂದರ್ಭ ಉಂಟಾಗಬಹುದು. ಆದ್ದರಿಂದ ಎಲ್ಲ ವಿಷಯಗಳಿಗೂ ದಾಖಲೆ ಇರಲಿ. ಕುಟುಂಬದ ವಿಷಯದಲ್ಲಿ ಈ ದಿನ ಸಹೋದರ ಸಹೋದರಿಯರೊಂದಿಗೆ ಅಥವಾ ಆಪ್ತರೊಂದಿಗೆ ಮಾತಿನ ಗಲಾಟೆ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಸಣ್ಣ ವಿಷಯ ದೊಡ್ಡ ಜಗಳ ಆಗಬಹುದು. ಆದ್ದರಿಂದ ಮೌನವೇ ಈ ದಿನ ನಿಮ್ಮ ದೊಡ್ಡ ರಕ್ಷಣೆ. ಈ ದಿನ ಜನ ಜಾಸ್ತಿ ಇರುವ ಸ್ಥಳಗಳು, ಗದ್ದಲದ ಜಾಗಗಳು, ವಾದ ವಿವಾದ ನಡೆಯುವ ಪರಿಸ್ಥಿತಿಗಳಿಂದ ದೂರ ಉಳಿಯೋದು ಒಳ್ಳೆಯದು. ಪ್ರಯಾಣದ ವಿಷಯದಲ್ಲೂ ಕೂಡ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಆತುರದ ಪ್ರಯಾಣ ದಿಕ್ಕು ತಪ್ಪುವ ಸಾಧ್ಯತೆ ಹೆಚ್ಚು ಮತ್ತು ಸಣ್ಣ ಅಜಾಗರೂಕತೆಯಿಂದ ತೊಂದರೆ ಅನುಭವಿಸ್ಬೋದು. ಆದ್ದರಿಂದ ನೀವು ಎಚ್ಚರವಾಗಿರಬೇಕಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ನರ ಸಮಸ್ಯೆ, ತಲೆನೋವು, ಕಣ್ಣು ನೋವು, ನಿದ್ದೆ ಕೊರತೆ ಮತ್ತು ಮನಸ್ಸಿನ ಅಶಾಂತಿ ಕಾಣಿಸಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಪರದೆಗಳ ಬಳಕೆ ಕಡಿಮೆ ಮಾಡೋದು ಒಳ್ಳೆಯದು. ಈ ದಿನ ಕಾರಣ ಇಲ್ಲದೆ ಆತಂಕ, ಗೊಂದಲ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಂದರ್ಭ ಆಗದೇ ಇರಬಹುದು. ಅಂದರೆ ಆ ಟೈಮಲ್ಲಿ ಗೊಂದಲಗಳು ಉಂಟಾಗಬಹುದು. ಆದರೆ ನೀವು ಅದನ್ನೇ ದುರ್ಬಲತೆ ಅಂತ ಭಾವಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಆವತ್ತಿನ ದಿನ ನಿಮ್ಮ ಮನೆಯಲ್ಲಿ ರಾತ್ರಿ 11ರಿಂದ 12 ಗಂಟೆ ಒಳಗಡೆ ಮನೆ ಬಾಗಿಲು ಯಾರೋ ತಟ್ಟಿದಂತೆ ಅನಿಸೋದು, ಯಾವುದೋ ನೆರಳು ಕಾಣಿಸದಂತೆ ಅನಿಸೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಶಕ್ತಿಯನ್ನು ಹೊರಗೆ ಹರಿಸದೆ ಒಳಗೆ ಕಾಪಾಡಿಕೊಳ್ಬೇಕು. ಜ್ಯೋತಿಷ್ಯ ಪ್ರಕಾರ ಮಿಥುನ ರಾಶಿಯವರಿಗೆ ಈ ದಿನ ಬುಧ ಗ್ರಹದ ಶಾಂತಿ ಅಗತ್ಯ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಒಂದು ದೀಪ ಹಚ್ಚಿ ಓಂ ಬುಧಾಯ ನಮಃ ಅಂತ ಕನಿಷ್ಠ 21 ಬಾರಿ ಜಪ ಮಾಡಿ. ಗಣಪತಿ ಅಥವಾ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಿ ಹಸಿರು ಬಣ್ಣದ ವಸ್ತು ಅಥವಾ ತುಳಸಿ ಎಲೆ ಅರ್ಪಣೆ ಮಾಡೋದು ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಈ ದಿನ ಹಸಿರು ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸೋದು ಒಳ್ಳೆಯದು ಮತ್ತು ಸಾಧ್ಯವಾದಷ್ಟು ಮೌನ ಪಾಲಿಸೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಜೂನ್ 18ರಂದು ನೀವು ಕಡಿಮೆ ಮಾತನಾಡಿ, ಹೆಚ್ಚು ಗಮನ ಕೊಟ್ಟು ನೋಡಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಹಸಿರು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ. ಜೂನ್ 18ರಂದು ನೀವು ಕಡಿಮೆ ಮಾತನಾಡಿ, ಹೆಚ್ಚು ಗಮನಿಸಿದರೆ ಅನೇಕ ಅಪಾಯಗಳು ನಿಮ್ಮನ್ನು ತಟ್ಟದೆ ಹೋಗುತ್ತೆ. ಈ ಒಂದು ದಿನ ನೀವು ಕಾದು ನೋಡಿದರೆ ಜೂನ್ 19ರಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಸ್ಪಷ್ಟತೆ, ಸ್ಥಿರತೆ ಮತ್ತು ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮಿಥುನ ರಾಶಿಯವರೇ, ಈ ಎಚ್ಚರಿಕೆಯನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಜೂನ್ 18 ಭಾನುವಾರ ಹಾಗೂ ಅಮಾವಾಸ್ಯೆ ದಿನ ಹುಷಾರಾಗಿರಿ. ಇದು ಭಯ ಹುಟ್ಟಿಸೋದಕ್ಕೆ ಅಲ್ಲ, ನಿಮ್ಮ ಮಾತು, ಮನಸ್ಸು ಮತ್ತು ಭವಿಷ್ಯವನ್ನು ಕಾಪಾಡಿಕೊಳ್ಳಲು ಬಂದ ದೈವಿಕ ಸಂದೇಶ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.